ಸರ್ ಅಂದರೆ ಒಂದು ನಾನ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ ರಾಜ್ಯದಲ್ಲಿ ಸಕ್ರಿಯವಾಗಿದೆ ದೇಶದಲ್ಲಿ, ಸೊ ಅದ್ರ ವಿರುದ್ಧ ಏನಾದ್ರು ಮಾತಾಡಿದ್ರೆ ಸಾಕು ಬೆದರಿಕೆ ಕರೆಗಳು ಬರ್ತವೆ. ಸಚಿವರು ಅನ್ನೋದು ನೋಡಲ್ಲ, ಬೆದರಿಕೆ ಕರೆ ಪ್ರಾಣ ಬೆದರಿಕೆ. ನಾವು ಅದಕ್ಕೇ RSS ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್, ಅವ್ರು ಯಾರ್ಯಾರು ಅನುಯಾಯಿಗಳಿದ್ದಾರೆ ಗೊತ್ತಿಲ್ಲ, ಅವ್ರು ಯಾವ್ದು ಉಪಸಂಘಟನೆಗಳಿವೆ ಗೊತ್ತಿಲ್ಲ. ಆದರೂ ಕೂಡ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇರ್ತಾರೆ. ಬೇರೆ ಸಂಸ್ಥೆಗಳಾದರೆ ಇವಾಗ ದಲಿತ ಸಂಘಟನೆಯವರು ಅಥವಾ ಬೇರೆ ಯಾವುದೋ ಜಾತಿ ಸಂಘಟನೆಯವರು ಅಥವಾ ಇನ್ಯಾವುದೋ ಒಂದು ಸಂಘಟನೆಯವರು ಈ ರೀತಿ ಯಾವುದೇ ಒಂದು ಪೂರ್ವಾನುಮತಿ ಇಲ್ಲದೆ ನಡೆಸೋಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದರೆ RSS ಅವ್ರಿಗೆ ಮಾತ್ರ ಬೇರೆ ಒಂದು ಕಾನೂನು, ಇಡೀ ದೇಶಕ್ಕೆ ಒಂದು ಕಾನೂನು, RSS ಅವ್ರ ಒಂದು ಕಾನೂನು, ಅದು ಮಾಡೋದಕ್ಕಾಗೋದಿಲ್ಲ. ದೇಶದ ಕಾನೂನು ಎಲ್ಲರಿಗೂ ಒಂದೇ. ಸೊ RSS ಅವರು ಕೂಡ ಏನಾದರೂ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಾರೆ, ಕಾರ್ಯಕ್ರಮ ಉದ್ದೇಶ ತಿಳಿಸಬೇಕು, ಅದಕ್ಕೆ ಸರಿಯಾದ ಸಂಸ್ಥೆಗಳಿಂದ ಅಪ್ರಾಪ್ರಿಯೇಟ್ ಸಂಸ್ಥೆಗಳಿಂದ ಅನುಮತಿ ಪಡಿಬೇಕು, ನಂತರ ಅದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಮತ್ತು RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್, ಒಂದು ರಾಜಕೀಯ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆ, ಒಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂಥ ರಾಜಕೀಯ ಸಿದ್ಧಾಂತ ಇಟ್ಕೊಂಡು ಅದನ್ನು ಹರಡಬೇಕು ಅಂತ ಪ್ರಯತ್ನ ಮಾಡ್ತಿರೋದು. ಸೊ ಹಾಗಾಗಿ ಒಂದು ಅಜೆಂಡಾ ಇಟ್ಕೊಂಡು, ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಿರುವಂಥ ಸಂಸ್ಥೆಗೆ ಆ ರೀತಿ ಸಂಪೂರ್ಣ ಸ್ವಾತಂತ್ರ್ಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಬೇರೆ ಸಂಸ್ಥೆಗಳಿಗೆ ಏನು ಕಾನೂನು ಅಪ್ಲೈ ಆಗುತ್ತೆ ಅದೇ ಅವ್ರಿಗೂ ಅಪ್ಲೈ ಆಗಬೇಕು. ಈಗ RSS ಅವ್ರು ಹೇಳ್ತಿರ್ತಾರೆ ದೊಡ್ಡ ಸಂಸ್ಕೃತಿ ರಕ್ಷಕರು ಅಂತ ಹೇಳಿ, ಆದರೆ ಇವತ್ತು ನಮ್ಮ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅವ್ರು ಮಾಡುವಂಥ ಬೆದರಿಕೆ ಕರೆಗಳು, ಅವ್ರ ಸಪೋರ್ಟರ್ಸ್ ಅಂದ್ಕೊಂಡು ಏನು ಬೆದರಿಕೆ ಕರೆಗಳನ್ನು ಕೊಟ್ಟಿದ್ದಾರೆ, ಅದರಿಂದ ಗೊತ್ತಾಗುತ್ತೆ ಇಂಥ ದೊಡ್ಡ ಹಿಪೋಕ್ರೈಟ್ಸ್ಗಳು ಇವರು ಅಂತ ಹೇಳಿ. ಸಂಸ್ಕೃತಿ ರಕ್ಷಕರು ಅಂತ ಅನ್ನೋರು ಇಷ್ಟ ಕೆಟ್ಟದಾಗಿ ನೀಚವಾದಂಥ ಭಾಷೆನ ಪ್ರಯೋಗ ಮಾಡಿದ್ದಾರೆ. ಸೊ ಹಾಗಾಗಿ ಇವ್ರು ಯಾವತ್ತೂ ಕೂಡ ಸಂಸ್ಕೃತಿ ರಕ್ಷಕರಲ್ಲ, ಕೇವಲ ಒಂದು ಏನು ಸಮುದಾಯ ಇದೆ ಅದರ ಒಂದು ರಕ್ಷಕರಷ್ಟೇ ಮಾತ್ರ. ರಾಜಣ್ಣ ಅವ್ರು ಹೇಳ್ತಾ ಇದ್ರು ಸರ್ ಮಾತಾಡ್ತಾ, ಸಿದ್ದರಾಮಯ್ಯ ಅವರು ಉತ್ತರಾಧಿಕಾರಿ, ಯತೀಂದ್ರ ಅವರು ಇರ್ತಾರೆ, ನೆಕ್ಸ್ಟ್ ಸಚಿವ ಸಂಪುಟ ವಿಸ್ತರಣೆ ಆದರೆ ಒಳಗಡೆ ರಾಜಣ್ಣ ಅವರ ಅಭಿಪ್ರಾಯ ಅಷ್ಟೇ. ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವ್ರು ಮುಖ್ಯಮಂತ್ರಿಗಳಾಗಿರೋ ತನಕ ನನ್ನನ್ನು CM ಮಾಡೋದು, ನನ್ನ ಮಂತ್ರಿ ಮಾಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ ಅದು ಪ್ರಶ್ನೆ ಉದ್ಭವಿಸೋದಿಲ್ಲ. ಬರಬೇಕು ಅಂತ ನಮ್ಮೆಲ್ಲರ ಆಶೆ. ಯಾಕಂತಂದರೆ ರಾಜಣ್ಣವರು ಭಾಳ ಹಿರಿಯರು, ಮುಖ್ಯಮಂತ್ರಿ, ಭಾಳ ಹೋರಾಟ ಮಾಡಿ ರಾಜಕೀಯದಲ್ಲಿ ಮೇಲೆ ಬಂದಂಥವ್ರು, ಮತ್ತು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂಥವ್ರು. ಸೊ ಹಾಗಾಗಿ ಅಂಥವ್ರು ಯಾವಾಗಲೂ ಕೂಡ ಸಚಿವ ಸಂಪುಟದಲ್ಲಿದ್ದರೆ ಅದು ಸರ್ಕಾರಕ್ಕೆ ಯಾವಾಗಲೂ ಒಳ್ಳೆಯದು. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಜಣ್ಣ ಅವರು ಸಾಕಷ್ಟು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಸರ್ ಈ ಕುರಿತಾಗಿ. ಹೈಕಮಾಂಡ್ ಈ ವಿಚಾರದಾಗಿ ಯಾವುದೇ ರೀತಿಯ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಮತ್ತು ಉತ್ತರ ಕೊಟ್ಟಿಲ್ಲ ಅಂತ ರಾಜಣ್ಣ ಅವರ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಟ್ ಅಲ್ಲಿ ಹೋಗಿ ರಾಜಣ್ಣ ಸರ್ ಪರವಾಗಿರೋಂಥವ್ರು ಹೋಗಿ ಹೈಕಮಾಂಡ್ ಹತ್ರ ಖುದ್ದಾಗಿ ಭೇಟಿ ಮಾಡಿ ಅದು ವಿಷಯ ತಿಳಿಸ್ಬೇಕು, ವಸ್ತುಸ್ಥಿತಿ ತಿಳಿಸ್ಬೇಕು. ಆವಾಗ ಹೈಕಮಾಂಡ್ ಅವ್ರಿಗೆ ಏನಾದರೂ ಉತ್ತರ ಕೊಡ್ತಾರೆ.